Hello everyone, welcome back to Medical Brain YouTube channel. So, ಇಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಕೋಆಗುಲೇಷನ್ ಅಥವಾ ಬ್ಲಡ್ ಕೋಆಗುಲೇಷನ್ ಅನ್ನ ಡಿಸ್ಕಷನ್ ಮಾಡಿದ್ರೆ ಅದರ ಡೆಫಿನೇಷನ್ ಏನು, ಅದು ಯಾವ ತರ ಕೋಆಗುಲೇಷನ್ ಆಗ್ತೈತಿ, ಅದರೊಳಗೆ ಏನೇನು ಫ್ಯಾಕ್ಟರ್ಸ್ ಆಗ್ತದೆ ಅಂತ ನೋಡೋಣ. ಓಕೆ, ಸೊ ಮೊದಲಿಗೆ ಕೋಆಗುಲೇಷನ್ ಅಂತಂದ್ರೆ ಏನ್ ನೋಡ್ರಿ. ಸೊ ಕೋಆಗುಲೇಷನ್ ಇಸ್ ಆಲ್ಸೋ ನೋನ್ ಹ್ಯಾಸ್ ಕ್ಲಾಟಿಂಗ್. ಅಂದ್ರೆ ಕೋಆಗುಲೇಷನ್ ನಾವು ಏನಂತ ಕರಿತೀವಿ ಅಂದ್ರೆ ಕ್ಲಾಟಿಂಗ್ ಅಂತ ಕರಿತೀವಿ. ಹೌದಾ, ಕ್ಲಾಟ್ ಅಂದ್ರೆ ಹೆಪ್ಪುಗಟ್ಟುವುದಕ್ಕಂತ ನಾವು ಕನ್ನಡದಲ್ಲಿ. ಓಕೆ, ಸೊ ಅದಾದ್ಮೇಲೆ ಇಟ್ ಇಸ್ a process by which blood changes from the liquid to gel by platelet and fibrinogen in the blood. ಅಂದ್ರೆ ಏನ್ ಹೇಳಿದ್ರು, ಸೊ ಇದೊಂದು ಪ್ರೋಸೆಸ್. ಇಲ್ಲಿ ಏನಾಗ್ತದೆ ಅಂದ್ರ ನಮ್ಮ ಬಾಡಿ ಒಳಗಿರುವಂತಹ ಬ್ಲಡ್ ಅಥವಾ ಅದ್ರ ಲಿಕ್ವಿಡ್ ಸ್ಟೇಟ್ ಒಳಗೆ ಇರ್ತದಲ್ಲ ಬ್ಲಡ್, ಅದೇನಾಗಿ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ಜೆಲ್ ಆಗಿ ಚೇಂಜ್ ಆಗುತ್ತೆ, ಅಂದ್ರೆ ಗಟ್ಟಿಯಾಗಿ ಹೆಪ್ಪುಗಟ್ಟದ ಅಂತ ಹೇಳ್ತಿದ್ರು. ಸೊ ಎದ್ರ ಹೆಲ್ಪ್ ಇಂದ ಅದು ಬೈ ದ ಹೆಲ್ಪ್ ಆಫ್ ಏನು ಪ್ಲೇಟ್ಲೆಟ್ಸ್ ಮತ್ತೊಳ್ಳೆ ಫೈಬ್ರಿನೋಜಿನ್, ಇವೆರಡುಗಳ ಹೆಲ್ಪ್ ಇಂದ ಏನಾಗ್ತದೆ ಅಂದ್ರೆ ಆ ಒಂದು ಲಿಕ್ವಿಡ್ ಸ್ಟೇಟ್ ಒಳಗಿರುವಂತಹ ಬ್ಲಡ್ ಏನಾಗ್ತದೆ ಅಂದ್ರೆ ಇಲ್ಲಿ ಜೆಲ್ ಆಗಿ ಕನ್ವರ್ಟ್ ಆಗ್ತದ. ಹೌದಾ, ಸೊ ನೆಕ್ಸ್ಟ್ ಏನ್ ಹೇಳಿದಂತವ್ರು, ದೇರ್ ಆರ್ 12 ಮೇನ್ ಕೋಆಗುಲೇಷನ್ ಫ್ಯಾಕ್ಟರ್ಸ್ ಆರ್ ಪ್ರೆಸೆಂಟ್. ಅಂದ್ರೆ ಇದರೊಳಗಡೆ 12 ಮೇನ್ ಫ್ಯಾಕ್ಟರ್ಸ್ ಬರ್ತವೆ. ಇದರೊಳಗಡೆ ಈ ಒಂದು ಕೋಆಗುಲೇಷನ್ ಫ್ಯಾಕ್ಟರ್ ಒಳಗಡೆ, ಕೋಆಗುಲೇಷನ್ ಒಳಗಡೆ ಸೊ 12 ಮೇನ್ ಫ್ಯಾಕ್ಟರ್ಸ್ ಬರ್ತವೆ. ಆ ಫ್ಯಾಕ್ಟರ್ಸ್ ಯಾವ್ಯಾವ ಡಿಸೀಸಿಗೆ, ಅಂದ್ರೆ ಒಂದೊಂದು ಡಿಸೀಸಿಗೆ ಬ್ಲೀಡಿಂಗ್ ಇರ್ತಾವಲ್ಲ, ಬ್ಲೀಡಿಂಗ್ ಡಿಸಾರ್ಡರ್ ಇರ್ತಾವಲ್ಲ, ಸೊ ಆ ಡಿಸೀಸಿಗೆ ಒಂದು ಪ್ರತಿಯೊಂದು ರೆಸ್ಪೆಕ್ಟಿವ್ ಫ್ಯಾಕ್ಟರ್ಗಳು ಅಲ್ಲಿ ಅನ್ವಯ ಆಗ್ತಾವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದ್ರೆ ಅವರು ಇನ್ ಸರ್ಕ್ಯುಲೇಟಿಂಗ್ ಪ್ಲಾಸ್ಮಾ ಅಂಡ್ ಟಿಶ್ಯೂ ಸರೌಂಡ್ಸ್ ದ ಬ್ಲಡ್ ವೆಸಲ್ಸ್. ಅಂದ್ರೆ ಇಲ್ಲಿ ಆ ಒಂದು ಫ್ಯಾಕ್ಟರ್ಸ್ ಅಥವಾ ಏನಾಗ್ತಾವ ಅಂದ್ರೆ ಇಲ್ಲಿ ವೆಸಲ್ಸ್, ಬ್ಲಡ್ ವೆಸಲ್ಸ್ ಸರೌಂಡಿಂಗ್ ಏನಾಗ್ತಂದ್ರೆ ಆಕ್ಟಿವ್ ಇರ್ತಾವ. ಓಕೆ, ಸೊ ಇನ್ಆಕ್ಟಿವ್ ಇರ್ತಾವ. ಹೌದಾ, ಸೊ ಅಂದ್ರೆ ಅಲ್ಲೇ ಸರೌಂಡಿಂಗ್ ಒಳಗಡೆ ಇರ್ತಾವ ಯಾವ ಫ್ಯಾಕ್ಟರ್ಸ್ಗಳು. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ದೀಸ್ ಫ್ಯಾಕ್ಟರ್ಸ್ ಆರ್ ಇನ್ ದ ಇನ್ಆಕ್ಟಿವ್ ಫಾರ್ಮ್ ಅಂಡರ್ ನಾರ್ಮಲ್ ಸರ್ಕ್ಯುಲೇಟಿಂಗ್. ಓಕೆ, ಸರ್ಕ್ಯುಲೇಟಿಂಗ್ ಕಂಡೀಷನ್ ಏನ್ ಹೇಳಂದವರು, ಈ ಒಂದು 12 ಫ್ಯಾಕ್ಟರ್ಸ್ ಏನಿದ್ವಲ್ಲ, ಈ ಫ್ಯಾಕ್ಟರ್ಸ್ ಗಳು ನಾರ್ಮಲ್ ಕಂಡೀಷನ್ ಒಳಗಡೆ ಇವು ಇನ್ ಆಕ್ಟಿವ್ ಇರ್ತಾವ, ಅಂದ್ರೆ ಯಾವ್ದೇ ರೀತಿಯಿಂದ ಆಕ್ಟಿವೇಶನ್ ಇರಂಗಿಲ್ಲ. ಸೊ ಇನ್ ಸರ್ಟನ್ ಕಂಡೀಷನ್ಸ್. ಓಕೆ, ಇನ್ನು ನೆಕ್ಸ್ಟ್ ಏನ್ ಹೇಳ್ತಾರ ಅಂದ್ರೆ ಅವರು ವೆನ್ ಎವರ್ ಬ್ಲೀಡಿಂಗ್ ಟೇಕ್ಸ್ ಪ್ಲೇಸ್, ನೆನಪಿರ್ಲಿ, ಯಾವಾಗ ಅವು ನಾರ್ಮಲ್ ಆಗಿದ್ದ ಇರ್ತಾವು, ಇನ್ ಆಕ್ಟಿವ್ ಇರ್ತಾವ. ಇನ್ ಕೇಸ್ ಆಫ್ ಅಲ್ಲಿ ಏನಾದ್ರು ಬ್ಲೀಡಿಂಗ್ ಡಿಸಾರ್ಡರ್ ಇತ್ತಂದ್ರೆ ಅಥವಾ ಬ್ಲೀಡಿಂಗ್ ಸ್ಟಾರ್ಟ್ ಆತಂದ್ರೆ, ಏನೋ ಇಂಜುರಿ ಆಗಿ ಅಥವಾ ಗಾಯ ಆಗಿ ನಮ್ಗೆ ಏನಾದ್ರು ಬ್ಲೀಡಿಂಗ್ ಸ್ಟಾರ್ಟ್ ಆತಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ಟೇಕ್ಸ್ ಪ್ಲೇಸ್ ದೇ ಆರ್ ಆಕ್ಟಿವೇಟೆಡ್ ಅಂಡ್ ಬೈ ದೇರ್ ಆಕ್ಷನ್. ಅಂದ್ರೆ ಏನಾಗ್ತದೆ ಅವು ಆಕ್ಟಿವ್ ಆಗಿಬಿಡ್ತಾವೆ ಸಡನ್ ಆಗಿ. ಸೊ ಅಂದ್ರ ಆ ಒಂದು ಗಾಯ ಆಗಿದ್ದು ಅಥವಾ ಇಂಜುರಿ ಆಗಿರುವಂತ ಪ್ಲೇಸಿಗೆ ಅಲ್ಲಿ ಕ್ಲಾಟಿಂಗ್ ಫಾರ್ಮೇಶನ್ ಮಾಡ್ಬೇಕಲ್ಲ, ಸೊ ಆ ಕಾರಣಕ್ಕೆ ಏನಾಗ್ತಂದ್ರ ಅಲ್ಲಿರುವಂತ ಫ್ಯಾಕ್ಟರ್ಸ್ ಗಳು ಅವು ಆಕ್ಟಿವ್ ಆಗ್ತಾವು. ಆಕ್ಟಿವ್ ಆಗಿ ಅಲ್ಲಿ ಆ ಒಂದು ಕ್ಲಾಟನ್ ಅಥವಾ ಕೋಆಗುಲೇಷನ್ ನ ಫಾರ್ಮೇಶನ್ ಮಾಡಕ ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡ್ತಾವ ಅಲ್ಲಿ. ಓಕೆ, ಎಲ್ಲಿ ಇಂಜುರಿ ಆಗಿತ್ತಲ್ಲ ನಮ್ಗೆ, ಸೊ ಅಲ್ಲಿ ಏನಾಗ್ತಾವ ನಾವು ಕೋಆಗುಲೇಷನ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಓಕೆ, ಸೊ ಇದು ಕಂಪ್ಲೀಟ್ ಅಂತಂದ್ರ ಕೋಆಗುಲೇಷನ್ ಅಂತಂದ್ರ ಇನ್ ನೆಕ್ಸ್ಟ್ ಏನ್ ಬರ್ತದ ಅಂದ್ರೆ ಇದ್ರದ್ದು ಪಾತ್ವೇ, ಅಂದ್ರೆ ಯಾವ ತರ ವರ್ಕ್ ಆಗ್ತಾವ ಅಂತ ಹೇಳಿ ಪಾತ್ವೇ ಇರ್ತದ, ಕೋಆಗುಲೇಷನ್ ಪಾತ್ವೇ ನೋಡೋಣ ಇವಾಗ. ಓಕೆ, ಸೊ ದಿಸ್ ಇಸ್ ಅ ಕೋಆಗುಲೇಷನ್ ಪಾತ್ವೇ. ಓಕೆ, ಲೆಟ್ಸ್ ಸಿ ದ ಕೋಆಗುಲೇಷನ್ ಪಾತ್ವೇ. ಫಸ್ಟ್ ಏನಾಗ್ತದೆ ಕೋಆಗುಲೇಷನ್ ಪಾತ್ವೇ ಒಳಗೆ ಮೊದಲಿಗೆ ಅಂದ್ರೆ ಕೋಆಗುಲೇಷನ್ ಪಾತ್ವೇ ಅಂದ್ರೆ ಯಾವ ತರ ನಮ್ದು ಬ್ಲಡ್ ಕೋಆಗುಲೇಟ್ ಆಗತ್ತ ಯಾವಾಗ ಇಂಜುರಿ ಆದಾಗ ಅಥವಾ ನಮ್ಗೆ ಗಾಯ ಆದಾಗ. ಓಕೆ, ಸೊ ಮೊದಲಿಗೆ ಏನಾಗ್ತಂದ್ರೆ ಇಂಜುರಿ ಟಿಶ್ಯೂ ಅಂದ್ರೆ ಗಾಯ ಆದಾಗ ಏನಾಗ್ತದ ಅಂದ್ರ ಇಟ್ ರಿಲೀಸಸ್, ಅಂದ್ರ ಗಾಯ ಏನನ್ನ ರಿಲೀಸ್ ಮಾಡ್ತಂದ್ರ ಥ್ರೋಂಬೋಪ್ಲಾಸ್ಟಿನ್ ಅನ್ನ ರಿಲೀಸ್ ಮಾಡ್ತೈತಿ. ಓಕೆ, ಸೊ ಥ್ರೋಂಬೋಪ್ಲಾಸ್ಟಿನ್ ರಿಲೀಸ್ ಮಾಡಿ ಅಲ್ಲಿಂದ ಏನಾಗತ್ತೆ ಗೊತ್ತಾ, ಆ ಥ್ರೋಂಬೋಪ್ಲಾಸ್ಟಿನ್ ಏನ್ ರಿಲೀಸ್ ಮಾಡ್ತಂದ್ರ ಯಾವ ಒಂದು ಸಬ್ಸ್ಟೆನ್ಸ್ ರಿಲೀಸ್ ಮಾಡ್ತಂದ್ರ ದಟ್ ಸಬ್ಸ್ಟೆನ್ಸ್, ಅದು ಸಬ್ಸ್ಟೆನ್ಸ್ ಅಥವಾ ಎಂಜೈಮ್ ಅಂತ ಕರಿತೀವಿ ನಾವು. ಆ ಎಂಜೈಮ್ ಯಾವ್ದಪ್ಪ ಅಂದ್ರ ಥ್ರೋಂಬೋಕೈನೇಸ್ ಎಂಜೈಮ್ ಅಂತ ಕರಿತೀವಿ. ಸೊ ಈ ಥ್ರೋಂಬೋಕೈನೇಸ್ ಎಂಜೈಮ್ ಈ ಕಡೆ ನೋಡ್ರಿ ಸೇಮ್ ಪ್ರೊಸೀಜರ್ ಎರಡನ್ನು. ಈ ಕಡೆ ಇಂಜುರಿ ಟಿಶ್ಯೂ ಏನ್ ರಿಲೀಸ್ ಮಾಡ್ತೈತಿ, ಆ ಒಂದು ಸಬ್ಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ ಥ್ರೋಂಬೋಪ್ಲಾಸ್ಟಿನ್. ಅದರ ನೆಕ್ಸ್ಟ್ ಏನ್ ಬಂದ್ರ ಬ್ಲಡ್ ಪ್ಲೇಟ್ಲೆಟ್ಸ್, ಅಥವಾ ಈ ಇಂಜುರಿ ಟಿಶ್ಯೂ ಆದ್ಮೇಲೆ ನಮ್ಮ ಬಾಡಿ ಇರುವಂತಹ ಬ್ಲಡ್ ಪ್ಲೇಟ್ಲೆಟ್ಸ್ ಗಳು ಏನೇನು ರಿಲೀಸ್ ಮಾಡ್ತಾವ ಅಂದ್ರೆ ಪ್ಲೇಟ್ಲೆಟ್ ಫ್ಯಾಕ್ಟರ್ 3 ಯಾವ್ದಪ್ಪ ಅಂದ್ರೆ ಅದು ಕೂಡ ಥ್ರೋಂಬೋಪ್ಲಾಸ್ಟಿನ್. ಓಕೆ, ಸೊ ನೆಕ್ಸ್ಟ್ ಏನಾಗ್ತದೆ ಆ ಸಬ್ಸ್ಟೆನ್ಸ್ ನ ರಿಲೀಸ್ ಮಾಡಿದ್ಮೇಲೆ ಯಾವ್ದು ಥ್ರೋಂಬೋಪ್ಲಾಸ್ಟಿನ್ ಅನ್ನೋ ಸಬ್ಸ್ಟೆನ್ಸ್ ನ ರಿಲೀಸ್ ಮಾಡಿದ್ಮೇಲೆ ಏನಾಗ್ತದೆ ಅಂದ್ರೆ ಇಲ್ಲಿ ಪ್ಲೇಟ್ಲೆಟ್ ಫ್ಯಾಕ್ಟರ್ 3 ಮತ್ತು ಥ್ರೋಂಬೋಪ್ಲಾಸ್ಟಿನ್ ಅನ್ನುವಂತ ಎಂಜೈಮ್ಸ್ ಗಳು ಏನೇನ ರಿಲೀಸ್ ಮಾಡ್ತಾವ ಅಂದ್ರ ಥ್ರೋಂಬೋಕೈನೇಸ್ ಅನ್ನೋ ಎಂಜೈಮ್ ಅನ್ನ ರಿಲೀಸ್ ಮಾಡ್ತಾವ. ಓಕೆ, ಸೊ ಈ ಥ್ರೋಂಬೋಕೈನೇಸ್ ಏನ್ ಮಾಡ್ತದ ಅಂದ್ರ ಇಟ್ಸ್ ಬೈಂಡ್ಸ್ ವಿತ್ ಕ್ಯಾಲ್ಸಿಯಂ ಅಯಾನ್ಸ್. ಹೌದಾ, ಸೊ ಕ್ಯಾಲ್ಸಿಯಂ ಅಯಾನ್ಸ್ ಜೊತೆಗೆ ಬೈಂಡ್ ಆಗಿ ಇದೇನ್ ಮಾಡ್ತಂದ್ರ ಅಲ್ಲಿ ಇನ್ ಆಕ್ಟಿವ್ ಇರುವಂತಹ ಪ್ರೋಥ್ರೋಂಬಿನ್ ಅನ್ನ ಏನಾಗಿ ಕನ್ವರ್ಟ್ ಮಾಡ್ತಂದ್ರ ಥ್ರೋಂಬಿನ್ ಆಗಿ ಕನ್ವರ್ಟ್ ಮಾಡ್ತೈತಿ ಬೈ ದ ಹೆಲ್ಪ್ ಆಫ್ ಏನು ಕ್ಯಾಲ್ಸಿಯಂ ಅಯಾನ್ಸ್. ಸೊ ನೆಕ್ಸ್ಟ್ ಏನಾಗ್ತದಂದ್ರ ಈ ಒಂದು ಥ್ರೋಂಬಿನ್ ಏನಾಗ್ತದಂದ್ರ ಬೈಂಡ್ಸ್ ವಿತ್ ಕ್ಯಾಲ್ಸಿಯಂ ಅಯಾನ್ಸ್, ಅಗೇನ್ ಕ್ಯಾಲ್ಸಿಯಂ ಅಯಾನ್ಸ್ ಜೊತೆ ಬೈಂಡ್ ಆಗಿ ಇಲ್ಲಿ ಇನ್ ಆಕ್ಟಿವ್ ಇರುವಂತಹ ಫೈಬ್ರಿನೋಜನ್ ಅನ್ನ ಫೈಬ್ರಿನ್ ಆಗಿ ಕನ್ವರ್ಟ್ ಮಾಡ್ತೈತಿ. ಓಕೆ, ಸೊ ಈ ಫೈಬ್ರಿನ್ ಏನ್ ಮಾಡ್ತೈತಿ ಅಂದ್ರ
ಇಟ್ ವಿಲ್ ಫಾರ್ಮ್ ಒಂದು ಮೆಸ್ ಲೈಕ್ ಸ್ಟ್ರಕ್ಚರ್ ಅಥವಾ ಏನು ಜೆಲಿ ಲೈಕ್ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡ್ತೈತಿ. ಅವಾಗ ಅದು ಕ್ಲಾಟ್ ಆಗುವಂತ ಲೇಯರ್ ಅನ್ನ ಫಾರ್ಮೇಶನ್ ಮಾಡ್ತೈತಿ. ಇಲ್ಲಿ ಒಂದು ಬ್ಲಡ್ ವೆಸಲ್ಸ್ ಸಾರಿನ ಇಂಜುರಿ ಟಿಶ್ಯೂ ಆಗಿರ್ತದೆ ಅಥವಾ ಏನು ಗಾಯ ಆಗಿರುವಂತಹ ಜಾಗದೊಳಗಡೆ ಆ ಒಂದು ಮೆಸ್ ಲೈಕ್ ಸ್ಟ್ರಕ್ಚರ್ ಅನ್ನ ಇನ್ನು ಫಾರ್ಮೇಶನ್ ಮಾಡ್ತದೆ. ಹೌದಾ? ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಫೈಬ್ರಿನ್ ಪ್ಲಸ್ ಬ್ಲಡ್ ಸೆಲ್ಸ್ ಅಂಡ್ ಕ್ಲಾಟ್ ಫಾರ್ಮೇಶನ್. ಹೌದಾ? ಸೊ ಆತರ ಕೊಟ್ಟಂದ್ರೆ ಇಲ್ಲಿ ಫೈಬ್ರಿನ್ ಬ್ಲಡ್ ಸೆಲ್ಸ್ ಜೊತೆ ಮಿಕ್ಸ್ ಆಗಿ ಅಲ್ಲಿ ಏನು ಫಾರ್ಮೇಶನ್ ಮಾಡ್ತೈತಿ ಅಂದ್ರೆ ಕ್ಲಾಟ್ ಅನ್ನ ಫಾರ್ಮೇಶನ್ ಮಾಡ್ತೈತಿ. ಅವಾಗ ನಮ್ಮ ಬಾಡಿ ಒಳಗಡೆ ಬ್ಲೀಡಿಂಗ್ ಏನಾಗ್ತಾ ಇದ್ರೆ ಅಥವಾ ಬ್ಲೀಡಿಂಗ್ ಏನಾದ್ರು ಆಗ್ತಾ ಇದ್ರೆ ಇಂಜುರಿ ಆಗಿ ಸೊ ಅದು ಸ್ಟಾಪ್ ಆಗ್ತದೆ. ಓಕೆ, ದಿಸ್ ಇಸ್ ಅ ಪಾತ್ವೇ ಆಫ್ ಕೋಆಗುಲೇಷನ್ ಅಂಡ್ ಕಂಪ್ಲೀಟ್. ನೋಡಿ ಈಗ ಇಲ್ಲಿ ಏನಾಗ್ತದೆ ಫಸ್ಟ್ ಗೆ ಇಂಜುರಿ ಟಿಶ್ಯೂ ಇದ್ದು ಥ್ರೋಂಬಿನ್ ಥ್ರೋಂಬೋಪ್ಲಾಸ್ಟಿನ್ ಆಗಿ ಕನ್ವರ್ಟ್ ಆಗ್ತದೆ. ಯಾವ್ದು ರಿಲೀಸ್ ಮಾಡ್ತೈತಿ ಒಂದು ಸಬ್ಸ್ಟೆನ್ಸ್ ರಿಲೀಸ್ ಮಾಡುತ್ತೆ, ಯಾವುದು ಇಂಜುರಿ ಟಿಶ್ಯೂ. ಸೊ ಅದಾದ್ಮೇಲೆ ಏನಾಗ್ತಂದ್ರೆ ಆ ಒಂದು ಥ್ರೋಂಬೋಪ್ಲಾಸ್ಟಿನ್ ರಿಲೀಸಸ್ ದ ಎಂಜೈಮ್ ಯಾವ್ದಪ್ಪ ಅಂದ್ರೆ ಅದು ಥ್ರೋಂಬೋಕೈನೇಸ್. ಹೌದಾ? ಅದಾದ್ಮೇಲೆ ಥ್ರೋಂಬೋಕೈನೇಸ್ ಏನ್ತಂದ್ರ ಕ್ಯಾಲ್ಸಿಯಂ ಅಯಾನ್ ಜೊತೆ ಬೈಂಡ್ಸ್ ಆಗಿ ಅಲ್ಲಿ ಇನ್ಆಕ್ಟಿವ್ ಇರುವಂತಹ ಪ್ರೋಥ್ರೋಂಬಿನ್ ಅನ್ನ ಏನ್ ಮಾಡ್ತಂದ್ರ ಥ್ರೋಂಬಿನ್ ಆಗಿ ಕನ್ವರ್ಟ್ ಮಾಡ್ತೈತಿ. ಸೊ ಆ ಒಂದು ಥ್ರೋಂಬಿನ್ ಏನ್ ಮಾಡ್ತಂದ್ರ ಮತ್ತದು ಎದ್ರ ಜೊತೆ ಬೈಂಡ್ ಆಗ್ತೈತಿ? ಕ್ಯಾಲ್ಸಿಯಂ ಅಯಾನ್ ಜೊತೆ ಬೈಂಡ್ ಆಗ್ತೈತಿ. ಸೊ ಕ್ಯಾಲ್ಸಿಯಂ ಅಯಾನ್ ಜೊತೆ ಬೈಂಡ್ ಆಗಿ ಮತ್ತೆ ಅಲ್ಲಿರೋ ಇನ್ಆಕ್ಟಿವ್ ಇರುವಂತಹ ಫೈಬ್ರಿನೋಜಿನ್ ಏನಾಗ್ತದಂದ್ರೆ ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆ ಫೈಬ್ರಿನ್ ಏನ್ ಮಾಡ್ತಂದ್ರ ಆ ಒಂದು ಗಾಯ ಆದ ಅಥವಾ ಇಂಜುರಿ ಆಗಿರುವಂತ ಟಿಶ್ಯೂಗೆ ಅಲ್ಲಿ ಒಂದು ಮೆಸ್ ಅನ್ನ ಅಂದ್ರೆ ಒಂದು ಲೇಯರ್ ಒಂದು ಜಾಳಿಗೆಯನ್ನ ಫಾರ್ಮೇಶನ್ ಮಾಡ್ತೈತಿ. ಆ ಫಾರ್ಮೇಶನ್ ಆಗಿದ ಕ್ಲಾಟ್ ಆದ್ಮೇಲೆ ಅದು ಅಲ್ಲಿ ರಕ್ತ ಸೋರುವುದು ಅಥವಾ ರಕ್ತ ಬ್ಲೀಡ್ ಆಗೋದು ಸ್ಟಾಪ್ ಆಗ್ತದೆ. ಸೊ ದಿಸ್ ಇಸ್ ಅ ಪಾತ್ವೇ ಆಫ್ ಕೋಆಗುಲೇಷನ್. ಅಂಡ್ ಓಕೆ ಸ್ಟೂಡೆಂಟ್ಸ್, ವಿ ಆರ್ ಕಂಪ್ಲೀಟೆಡ್ ಹಿಯರ್. ಕಂಪ್ಲೀಟ್ ಏನಂದ್ರೆ ಬ್ಲಡ್ ಕೋಆಗುಲೇಷನ್ ಅಂದ್ರೆ ಏನು ಅಥವಾ ಅದರ ಡೆಫಿನಿಷನ್ ನೋಡಿದ್ವಿ, ಆಮೇಲೆ ಕೋಆಗುಲೇಷನ್ ಪಾತ್ವೇ ಅಂತ ನೋಡಿದ್ವಿ. ಸೊ this is a complete blood coagulation and coagulation pathway, and thank you for watching this video, and please subscribe our Medical Brain YouTube channel. Thank you.